ಅಂತ ಹೇಳಿ ಇವರು ಬೆಂಗಳೂರಿಂದ ಬಂದರೆ ಅಲ್ಲಿ ಮಲ್ಲಿ ಫಾಲ್ಸ್ ಅಲ್ಲಿ ತೋರಿಸು 10 ಕಿಲೋಮೀಟರ್ ಆಗುತ್ತೆ ಒಂದು. ನಮಸ್ಕಾರ ರೀ ಅಪ್ಪ, ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಚಲೋ ಆಗಿರಿ ಅಂತ ಭಾವಿಸ್ತೀನಿ. ಈಗ ಟೈಮ್ ಎಕ್ಸಾಕ್ಟ್ ಬಂದುಬಿಟ್ಟು ಒಂದು 7:15 ಏನೋ ಆಗಿದೆ. ಆ್ಯಂಡ್ ಈಗ ಎಕ್ಸಾಕ್ಟ್ ಎಲ್ಲಿದ್ದೇವಪ್ಪ ಅಂತಂದರೆ ನೋಡಿ, ನಾವೆಲ್ಲ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊತ ಇದ್ದೀವಿ. ಯಾಕಂದರೆ ನಾವು ಈಗ ಎಕ್ಸಾಕ್ಟ್ ಕಳಸದಲ್ಲಿದ್ದೀವಿ. ಇವತ್ತು ನೇತ್ರಾವತಿ ಪೀಕ್ ಟ್ರೆಕ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದನ್ನೆಲ್ಲ ತೋರಿಸ್ತೀನಿ ಮುಂದೆ ಬರೋ ವಿಡಿಯೋದಲ್ಲಿ. ಈಗ ಇಲ್ಲಿಂದ ತಿಂಡಿ ತಿಂದು ನಾವು ಅಲ್ಲಿ ನೇತ್ರಾವತಿ ಪೀಕಿಗೆ ಹೋಗ್ತಾಯಿದ್ದೀವಿ ಟ್ರೆಕ್ಕಿಗೆ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 11 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಇವತ್ತು ಬೆಳಗ್ಗೆ ಬಂದು ಇಲ್ಲಿ ಸ್ಟೇ ಆಗಿದ್ವಿ. ಈ ಹೋಮ್ ಸ್ಟೇ ಬಗ್ಗೆನೂ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀನಿ ಸಂಜೆ ಬಂದು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಮುಂದೆ ಸಿಗೋಣ ನೇತ್ರಾವತಿ ಪೀಕ್ ಟ್ರೆಕ್ನಲ್ಲಿ. ಈಗ ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಎಂದ್ಯಾ ಬನ್ನಿಲ್ಲ, ಬೇಗ ಬನ್ನದೆ ಒಲೆ ಒಯ್ಯ. ಅಲ್ಲಿ ನೀರು ಸಿಗ್ತಾವ ಬರ್ರಿ, ಒಂದು ಜರೆ ಸಿಗ್ತದೆ ನೀರು. ಅರ್ಚನಾ ಇವರು ಅರ್ಚನಾ ಅಂತ ಹೇಳಿ ಇವರು ಬೆಂಗಳೂರಿಂದ ಬಂದರೆ. ಹೌದು, ಮುಂದಕ್ಕೆ ಮಾತೇ ಬರಲ್ಲ. ಫೈನ್ ಮಾಡಿಲಿ ಆಯ್ ಇಡ್ಕ ಫುಲ್ ಆಫ್ ರೋಡು. ಅಂದರೆ ಇಲ್ಲಿಂದ ಆಫ್ ರೋಡು ನೋಡಿ, ಇಲ್ಲಿ ಸಿಚುವೇಶನ್ ಹೆಂಗಿದೆ ನೋಡಿ, ಆಫ್ ರೋಡಿನ ಗಾಡಿ ಸಿಚುವೇಶನ್. ಅಲ್ಲಿ ಮಲ್ಲಿ ಫಾಲ್ಸ್ ಅಲ್ಲಿ ತೋರಿಸು. ಹಾಂ, ಬ್ಯಾಕ್ ಕ್ಯಾಮ್ರಾ ನೋಡಿ. ನನಗೇನು ಗೊತ್ತು ನೀನು ಯಾವ್ಯಾವ ಕಡೆ ಇರ್ತಿದ್ಯಾ? ಅದಲ್ಲ ಇದು ನೋಡಿ ಬ್ಯೂಟಿ. ಒಂದು ಫುಲ್ ಫಾಗ್ ಆಗಿದೆ. ನಂತರ ಮುಂದೆ ನೋಡ್ತೀವಿ, ಇಲ್ಲಿ ನೋಡಿ ಆಫ್ ರೋಡು ಎಲ್ಲ ಸಿಮೆಂಟ್ ರೋಡ್ ಆಗಿದೆ ಫುಲ್. ಇಲ್ಲಿ ನೋಡಿ ಆಯ್ತು ರಜಾ. ಹೆಂಗಿದೆ ಪರಿಸ್ಥಿತಿ ಇಲ್ಲಿ? ನೋಡಿ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗು. ಅಂಡ್ ಇವರು ನಮ್ಮ ಗೈಡ್. ಅವರು ಹಂಗಲ್ಲ, ನಿಮ್ಮ ಹೆಸರು? 11 ಜನ ಇದ್ದೀನಿ. ನಮ್ಮದು ರಾಣೆಬೆನ್ನೂರು ಅಂಕಲ್. ಹಾಂ, ಇವ್ರು ನಮ್ಮ ಗೈಡು. ನಿಮ್ಮ ಹೆಸರು ಅಂಕಲ್? ಸುರೇಶ್ ಅಂತ ಹೇಳಿ. ಇವ್ರು ನಮಗೆ ಗೈಡಾಗಿ ಬರ್ತಾ ಇದ್ದಾರೆ. ನಾವು ಟೋಟಲ್ 11 ಮೆಂಬರ್ಸ್ ಇದ್ದೀವಿ. ಮತ್ತು ಅಂಕಲ್, ಇಲ್ಲಿ ಎಷ್ಟು ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ? ಅದರಲ್ಲಿ 10 ಕಿಲೋಮೀಟರ್ ಆಗುತ್ತೆ. ಒಂದು ಸೈಡ್ 10 ಕಿಲೋಮೀಟರ್ ಆಗುತ್ತೆ. ಬಟ್ ಇಲ್ಲಿ ಕಾಡು ಪ್ರಾಣಿಗಳು ಯಾವ್ಯಾವು? ಕಾಡಿದೆ, ಓಕೆ, ಜಿಂಕೆ ಇದೆ. ಓಕೆ. ಸೊ ಅದಕ್ಕಾಗಿ ನೀವು ಬರಲೇಬೇಕು ಗೈಡ್. ನೋಡಿ ಅಲ್ಲಿ ಅವರು ಇಂಟ್ರಡಕ್ಷನ್ ಹೇಳ್ತಾರೆ ಅವರು.
ಬಟ್ ಅವರು ಏನಂದರೆ ಇಲ್ಲಿ ಅವರು ಆ್ಯಕ್ಚುಲಿ ಗೈಡ್ ಕರ್ಕೊಂಡು ಬರಲೇಬೇಕು, ಯಾಕಂದರೆ ಇಲ್ಲಿ ಫಾಗು ಮತ್ತು ವೈಲ್ಡ್ ಅನಿಮಲ್ಸ್ ಜಾಸ್ತಿ ಇದೆ ಅಂತೆ. ಜಾಸ್ತಿ ಇದೆ. ಮತ್ತೆ ಏನಾಗಿದೆ ಗೊತ್ತಾ, ದಾರಿ ಸಿಕ್ಕೋದಿಲ್ಲ. ಬಿಸಿಲ ಆದರೆ ಮತ್ತೆ ಅವರು ಕರಡಿ, ಹಾವು. ಹಾಂ. ಎಷ್ಟು ಅಂಕಲ್ ಇಲ್ಲಿ ಎಷ್ಟು ಸುತ್ತಮುತ್ತಲ ಇದೆ ಅಂದರೆ ಪ್ಲೇಸ್ ಎಷ್ಟು ಏರಿಯಾ ಕವರ್ ಆಗಿದೆ ಇದು? ಬೇರೆ ಅಂತ ಹೇಳಿದ್ರೆ ಒಂದು 100-150 ಎಕರೆ ಕವರ್ ಆಗಿದೆ. 150 ಎಕರೆ. ಓಕೆ, 150 ಕಡೆ ಇದೆ. ಹಾಂ, ಟಾಪಿಗೆ ಹೋಗಿ ಫಾಗ್ ಬಿಟ್ಟು. ಓಕೆ, ಇಲ್ಲಿಂದ ಟಾಪ್ ಹೋದರೆ ಆ ಕುದುರೆ ಮುಖನೂ ಕಾಣುತ್ತಂತೆ. ಬಟ್ ನಾವು ಇಲ್ಲಿ ಲೋಕಲ್ ಐಡ್ಸ್ ಎಲ್ಲ ಬೈಕೆಲ್ಲ ಅಡ್ಡಾಡ್ತಾರಲ್ಲ ಅಂಕಲ್, ಇಲ್ಲಿ ಲೋಕಲ್ ಐಡ್ಸ್ ಎಲ್ಲ ಬೈಕೆಲ್ಲ ಅಡ್ಡಾಡ್ತಾರೆ. ಓಕೆ, ಅಂಕಲ್ ನೋಡಿ ಇಲ್ಲಿ ಪರಿಸರ ನಾಶ ಮಾಡ್ತಾರೆ. ಎಂತ ಗಾಯ್ಸ್ ಇವರು ಗೊತ್ತಾ? ಗಾಯ್ಸ್ ಏನು ಗೊತ್ತಾ, ಇಲ್ಲಿ ತರ್ತಾರೆ ಚಾಕ್ಲೇಟ್, ಇಲ್ಲಿ ಬಿಡ್ತಾರೆ ನೋಡಿ, ಚಾಕ್ಲೇಟ್ ಪೇಪರ್ಸು, ರ್ಯಾಪರ್ಸು. ಓಹೋ, ಆರಂಡಿ ನೋಡಿ ಹಿಂಗೆ ಮಾಡಿದರೆ ತಳಗಿನ ಸೆಟ್ಲ್ ಆಗಿಲ್ಲ ತಡಿಯಾ. ನಮ್ಮ ಸಂಜೆಯವರು ನೀರು ಬಿಡ್ತಾ ಇದ್ದಾರೆ, ಸಂಜೆಯವ್ರು ನೀರು ಕುಡಿತಾ ಇದ್ದಾರೆ. ಈ ನೀರು ಒಳ್ಳೆ ನೀರು, ನೇಚರ್. ರಾಜವರು ಮಕ್ಕ ತೊಗೊತಾ ಇದ್ದಾರೆ. ಫ್ರೆಂಡ್ಸ್ ಏನು ಗೊತ್ತಾ, ಈ ನೀರು ಸಿಗೋಕ್ಕೆ ನಮಗೆ ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಈ ನೀರು ಫುಲ್ಲು ನೇಚರ್, ಅಂದರೆ ಮಿನರಲ್ಸ್, ಹೆವಿ ಮಿನರಲ್ಸ್ ಇದೇ ಇರುತ್ತೆ. ಒಳ್ಳೆ ನೀರು. ಯಾವುದು ಬಾಟ್ಲಲ್ಲಿ ಅದು ನೀರು ಫೋರ್ಸ್ ಇದ್ದರೆ ಸರಿ ಆಗುತ್ತೆ. ಕರೆಕ್ಟ್ ಇದೆ ಅದು ನೀರು. ಹುಷಾರು. ಬಾ ಓಯ್, ಹಾಂ, ಹೋಗಿ ಶೂ ತೊಯ್ದು. ಹಾಗೆ ಒಂದು ಫಾಲ್ಸ್ ನೋಡ್ಕೊಂಬಂದ್ರಲ್ಲ, ಅದು ಒಂದು ಬ್ಯೂಟಿಫುಲ್ ಫಾಲ್ಸು. ಈ ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ನಡುವೆ ಬರುತ್ತೆ. ಆ್ಯಂಡ್ ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಆದರೆ ವ್ಯೂ ಕಾಣಕ್ಕೆ ಸ್ಟಾರ್ಟ್ ಆಗುತ್ತಂತೆ, ನಮ್ಮ ಗೈಡ್ ಹೇಳ್ತಿದ್ರು. ನೋಡ್ಬೋದು, ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಕಾಣ್ತಾಯಿದೆ ವ್ಯೂ ಅಂತ. ಬ್ಯೂಟಿಫುಲ್ ವ್ಯೂ ನೋಡಿ. ನಮ್ಮದು ಗ್ರೂಪು ಮುಂದೆ ಒಂದು 3-4 ಜನ ಹೋಗಿದ್ದಾರಲ್ಲ, ಇಲ್ಲಿ ಬರ್ತಾಯಿದ್ದಾರೆ. ಮಳೆ ಏನಿಲ್ಲ, ನಡೆಯುತ್ತೆ, ಟ್ರೆಕ್ ಮಾಡ್ಬೋದು. ಅಂದರೆ ಏನಂದರೆ ಇದೇ ತಿಂಗಳಂತೆ ಹೆವಿ ಮಳೆ ಬರೋದು. ಬಟ್ ಯಾಕೋ ಈ ಸೀಸನ್ನೇ ನೆಟ್ಟು ಬರ್ತಾಯಿಲ್ಲ ಅಂತ ಮಳೆ. ನಿನ್ನೆ ಎಲ್ಲ ಮಳೆ ಆಗಿದೆ ಅಂತೆ, ನಿನ್ನೆ ನೈಟೆಲ್ಲ. ಅಷ್ಟಕ್ಕಂದು ಏನು ಜಾಸ್ತಿ ಏನಾಗಿಲ್ಲ ಅಂತೆ ಮಳೆ. ಆ್ಯಂಡ್ ನೋಡ್ಬೋದು, ಬನ್ನಿ ಬೇಗ ಬನ್ನಿ. ಹಲವಾರು ಕಾರಣದಿಂದ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದರು ವಿಡಿಯೋ ಮಾಡೋಕ್ಕೆ ಹೋಗ್ಬಾರ್ದು ಅಂತೇಳಿ. ಇಲ್ಲೊಂದು ಒಳ್ಳೆ ವ್ಯೂ ನೋಡಿ, ಸೂಪರಾಗಿದೆ. ಇನ್ನು ಮುಂದೆ ಚೆನ್ನಾಗಿದೆ ನೋಡಿ. ಪ್ರಾಬ್ಲಮ್ ನೋಡಿ ಇದ್ರದ್ದು. ಅಲ್ಲ, ಇದು ಅಳ್ಕಂಡೆ ಹೋತಲ್ಲಿ ಇನ್ನೈತಿ ಬಿಡ್ರಿ. ಮೇ ಬಿ ಹಿಂಗೆ ಮಾಡಿಸ್ತೀನಿ. ಮಡ್ಚಿ ಒಳಗೆ ಇಟ್ಕ, ಬ್ಯಾಗ್ನ ಇಟ್ಕ, ಎಲ್ಲಿ ಬೇಕಲ್ಲಿ ಹೋಗಿಬಿಡ್ರಿ ಅನ್ನ. ಹೋಗಿಬಿಡ್ರಿ ಅನ್ನ, ಎಲ್ಲಿ ಬೇಕಲ್ಲಿ ಹೋಗಿಬಿಡ್ರಿ, ಫುಲ್ ಹೋಗುತ್ತೆ. 90 ರೂಪಾಯಿ ಒಂದಲ್ಲ, 90 ರೂಪಾಯಿ ಒಂದು ಕೊಟ್ಟು ತಗೊಂಡ್ರನ್ನ. ನಮ್ಮ ಗೈಡ್ ಇನ್ನು ಬರ್ತಾ ಇದ್ದಾರೆ, ಮುಂದೆ ಅವ್ರನ್ನ ಬಿಟ್ಟು. ಆ್ಯಕ್ಚುಲಿ ಗೈಡ್ ಮುಂದಿರ್ಬೇಕು, ಬಟ್ ಇಲ್ಲಿ ಆ್ಯಕ್ಚುಲಿ ಒಂದು 3-4 ಗೈಡು ಫ್ರೆಂಡ್ ಹೋಗಿದ್ದಾರೆ ಅಷ್ಟಕ್ಕೇನಿಲ್ಲ. ಸೊ ನಮ್ಮ ಗೈಡು ಹಿಂದಿದ್ದಾರೆ, ಒಳ್ಳೆ ಸಪೋರ್ಟಿವ್ ಮ್ಯಾನ್. ಸುರೇಶ್ ಅಂತ ಹೇಳಿ ಅವ್ರ ಹೆಸರು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಯಾಕಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಮಗೆ ಹೆಲ್ಪ್ ಮಾಡಿದ್ದು ಇನ್ನೊಬ್ಬರು ಹೆಲ್ಪ್ ಮಾಡಿದರು, ಭೋಜರಾಜ್ ಗೌಡ ಅಂತೇಳಿ. ಅವ್ರಿಗೊಂದು ಕಾಲ್ ಮಾಡಿದ್ದೆ ನಾನು, ಸರ್ ಹಿಂಗೆ ಬುಕ್ ಮಾಡ್ಬೇಕಾಯ್ತು ಅಂದೆ. ಅಡ್ವಾನ್ಸ್ ಆಗಿ ಸರ್, ನಾನು ಟೆನ್ಷನ್ ತಗೊಳ್ಳಿ, ಬನ್ನಿ ನೀವು ಎಷ್ಟು ಜನ ಬರ್ತೀರಿ ಬನ್ನಿ, ಬುಕ್ ಮಾಡಿಕೊಡ್ತೀನಿ ಅಂದರು. ಬರತ್ಲೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ. ಚೇತನ್ ಅಂತೇಳಿ ಡ್ರೈವರು, ಅವರು ಒಳ್ಳೆ ಸಹಕಾರ ಮಾಡಿದರು. ಈಗ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು, ನೋಡ್ಬೋದು ಮಳೆ ನೋಡಿ, ಒಳ್ಳೆ ವ್ಯೂ. ಬನ್ನಿ ಓ ನಮ್ಮ ರಾಜು ಅವ್ರು ಫುಲ್ಲು ಪ್ಯಾಕ್ ಅವರಾಗಿದೆ. ಮಳೆ ಬರ್ತೈತಿ, ಸ್ಟಾರ್ಟ್ ಆಗಿದೆ ಮಳೆ ಈಗ. ಓ ಅಲ್ಲಿ ನೋಡಿ ಹಗ್ಗ,
ಹೌದಾಗ ಬಂದಿದ್ದೀವಿ. ಫಾಲ್ಸ್ ಅಲ್ಲೊಂದು ಫಾಲ್ಸ್ ಇದೆಯಲ್ಲ ಅದು ಕಾಣಲ್ಲ, ನಮಗೆ ಕಾಣುತ್ತಾ ಇಲ್ಲ ಇಲ್ಲಿದ್ದ ನೀರು ಹೋಗೋದು. ಓಹ್, ಇನ್ನೊಂದು ಲಾಸ್ಟ್ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ. ಫುಲ್ ಸುಸ್ತಾಗ್ತದೆ. ಆದರೆ ಒಂದು ನೇಚರ್ ಅನ್ನೋದು ಮೋಟಿವೇಶನ್, ನೇಚರ್ ಮೋಟಿವೇಶನ್ ತಗೊಂತಾರೆ. ಬೆಂಕಿ ಬರೋ ಗೈಸ್, ಏನು ಗೊತ್ತಾ, ಇನ್ನೊಂದು ಫಾಲ್ಸ್ ಬರ್ತಾ ಇದೆ ಅಂತ ತೋರಿಸ್ತೀನಿ. ಮೇ ಬಿ ಇದೇ ಲಾಸ್ಟ್ ಫಾಲ್ಸ್ ಅನ್ಸುತ್ತೆ. ಅಲ್ಲಿಂದ ಹತ್ತಾಗ ನೇಚರ್ ವ್ಯೂ ನೋಡಿ. ಈ ಫಾಲ್ಸ್ ಅಂತೂ ಫುಲ್ಲು ಹಳ್ಳಿಯಾಗಿದೆ. ಈ ಫಾಲ್ಸು ತೋರಿಸ್ತೀನಿ ನಿಮಗೆ. ನೋಡಿ ಫಾಲ್ಸ್ ಅಲ್ಲ ಇದು, ಅಲ್ಲ ಅಲ್ಲದಲ್ಲೆಲ್ಲ ಫಾಲ್ಸ್ ಇದೆ. ಏನು ಅರ್ಪಿತ್ ಅವ್ರು ಏನೋ ಹೇಳ್ತಿದ್ರು, ಏನೋ ಅರ್ಪಿ ಹೇಳಿ ಇರಲಿ ಇರಲಿ. ಡಿಫಿಕಲ್ಟ್ ರೋಡ್ ನೀಡ್ಸ್ ಬ್ಯೂಟಿಫುಲ್ ಡೆಸ್ಟಿನೇಷನ್. ಓಕೆ, and we are witnessing that. ಯಾ, ಈ ಫಾಲ್ಸ್ ಮಾತ್ರ ಅಲ್ಟಿ ಇದೆ. ಫಾಲ್ಸು ಸ್ವಲ್ಪ ಇಲ್ಲಿ ನೋಡ್ರಿ, ಎಲ್ಲರೂ ನೋಡ್ರಿ. ನಮಸ್ಕಾರಗಳು. ಸೆಕ್ಸಿ. ಬನ್ನಿ ಆಗಿದೆ ಬಾ. ಬನ್ನಿ ಬಾರಲು ಬಾರ. ಬನ್ನಿ ಬನ್ನಿ ಬಾರೋ. ಯಾರು ಬರೋ ಮಲ್ತೇಶಿ ಬಾರ. ಈಗಿರಿದೆ ನೋಡಿ ವ್ಯೂ. ಈಗ ಮತ್ತೆ ಕಷ್ಟ. ಹತ್ರ ಬ್ಯೂಟಿಫುಲ್ ವ್ಯೂ ನೋಡಿದೆ. ಇನ್ನೇನು ಬಂತು ಎಲ್ಲಿ ಅಂಕಲ್? ಅದು ನೇತ್ರಾವತಿನಾ? ಅಲ್ಲಿ ಕಲ್ಲಿದೆ, ಹಾಂ, ಆ ಕಲ್ಲಲ್ಲಿ ನೇತ್ರಾವತಿ ನದಿ ಉಗಮ ಆಗಿದ್ದ. ಸೊ ಅದಕ್ಕೆ ನೇತ್ರಾವತಿ ಅದೇ ಲಾಸ್ಟಾ? ಅದೇ ಲಾಸ್ಟ್. ಓಕೆ. ಅಲ್ಲಿಂದ ಧರ್ಮಸ್ಥಳಕ್ಕೆ ಅದೇ ನೀರು. ಹೌದಾ? ಇದೇ ನೀರು ಹೋಗುತ್ತಾ? ಅದೇ ನೀರು ತೋರಿಸ್ತೀನಿ, ಅಲ್ಲಿ ಕಾಣುತ್ತೆ ಓಕೆ. ಹೊಳೆ ಹಾಂ ಆ ಕಡೆ. ಓಕೆ. ತೋರಿಸ್ತೀನಿ. ಟೋಟಲ್ ಓವರ್ ಆಲ್ 7 ಕಿಲೋಮೀಟರ್ಸ್ ಆಗುತ್ತೆ ಇದು. ಹಾಂ, ಬರ್ತಾ 7 ಹೋಗ್ತಾ 7, 14 ಕಿಲೋಮೀಟರ್ಸ್. ಶವಾಶ್. ಓಹ್, ಬ್ಯೂಟಿಫುಲ್ ಸೀನಾ. ಬನ್ನಿ ಬೇಗ ಬನ್ನಿ. ಫೈನಲಿ ವಿ ರೀಚ್ಡ್ ಫೈನಲ್ ಟಿಪ್ ಆಫ್ ದಿ ನೇತ್ರಾವತಿ ಪೀಕ್.
ಇಲ್ಲಿ ನೋಡಿ, ಇಲ್ಲಿ ವ್ಯೂ ಹೆಂಗಿದೆ ತೋರಿಸ್ತೀನಿ. ಓಹೋ ನೋಡಿ ವ್ಯೂ ನೋಡ್ತಾ ಕುಂತಿದ್ದೆ. ನೆಮ್ಮದಿ ಸಿಗ್ತಾ ಇದೆ. ಇನ್ನು ಅವರೆಲ್ಲ ಉಳ್ಕೊಂಡ್ರಾ ನೋಡಿ, ಬ್ಯೂಟಿಫುಲ್ ವ್ಯೂ. ಸ್ಮೆಲ್ ಹೋಗೋಣ. ಮಳೆಯಲ್ಲಿ ಸಿಕ್ಕಾಗೆ ಬಿಟ್ಟಿದ್ದೀವಿ. ನನ್ನ ಪರಿಸ್ಥಿತಿ ನೋಡಿ, ಒಳ್ಳೆ ವ್ಯೂ ನೋಡೋ ಟೈಮಲ್ಲಿ ಏನಂದರೆ ಫೈನಲ್ ವ್ಯೂ ಪಾಯಿಂಟ್ ಹತ್ಬೇಕೀಗ. ಮಳೆ ಸ್ಟಾರ್ಟ್ ಆಗಿದೆ, ಅದರಲ್ಲಿ ತೋರಿಸ್ಕೊಂಡು ಆಗ್ತಾ ಇದೆ. ನಾನು ಅರ್ಚನಾ ನೋಡೋಣ ಮುಂದೆ. ಅರ್ಪಿತಾ ಅವ್ರು ಹೋಗಿದ್ದಾರೆ, ಎಲ್ಲೆಲ್ಲಿದಾರೋ ಗೊತ್ತಿಲ್ಲ. ಆದರೆ ಊಟದ ಮಾರ್ಕ್ಸ್ ಮಾತ್ರ ಚೆನ್ನಾಗಿದೆ. ನೋಡೋಣ, ಫುಲ್ಲು ತೊಯ್ಬೋದು. ಮಳೆ ಸ್ಟಾರ್ಟ್ ನಡೀತೆ, ಹೋಗ್ತಾ ಇದ್ದೀವಿ. ಅಥವಾ ಬೇಗ ಬಾ, ಏನು ಮಾಡ್ತೀನಿ ವಿಡಿಯೋನ. ಆಮೇಲೆ ಅಲ್ಲಿ ಫುಲ್ ಟಿಪ್ ಹೋಗಿ ಮೇಲೆ ಕ್ಲೌಡ್ ಕ್ಲಿಯರ್ ಆಗುತ್ತೆ, ಮಳೆ ಬಂದ ಮೇಲೆ ಪಕ್ಕ ಕ್ಲಿಯರ್ ಆಗುತ್ತೆ ಗೊತ್ತು. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಓಕೆ, ಜಸ್ಟ್ ಇಲ್ಲ ಬನ್ನಿ. ಅರ್ಪಿ ಏನು ಮಾಡ್ತಾ ಇದ್ದೀಯಾ ಮಳೆಯಲ್ಲಿ? ಸಂಜು ನಾನು ಸಂಜೆ ತುಂಬಾನೇ ಬೇಗ ರೀಚ್ ಆದ್ವಿ. ಹೌದಾ? ರೀಚ್ ಆಗಿದ್ವಿ. ಬಾ ಸಂಜು, ಈ ಕಡೆ ಬಾ. ನಾನು ಸಂಜೆ ರೀಚ್ ಆಗಿ ಆಲ್ಮೋಸ್ಟ್ 20 ಮಿನಿಟ್ಸ್ ಹತ್ರ ಆಯ್ತು ಅನ್ಸುತ್ತೆ. ಓಕೆ, ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾವು ವ್ಯೂ ಆಸ್ ಐ ಟೋಲ್ಡ್ ಬಿಫೋರ್. ಏನು ಹೇಳಿದ್ದೆ? ವಾಟ್ ಈಸ್ ಇಟ್? Difficult roads, always safe, beautiful destination and Beautiful nature. And friends. ಇದನ್ನ ಸ್ವಲ್ಪ ಕ್ಲಿಯರ್ ಆಗತ್ತೆ ತೋರಿಸ್ತೀವಿ. ಬೇಸ್ ಕೂಡ ತುಂಬಾ ಈಸಿ ಆಗುತ್ತೆ. ಬಟ್ we prove that and we are very happy to reach. ನಾನಂತೂ ಇವತ್ತು ಮಳೆ ನಿಲ್ಲೋವರೆಗೂ ಹೋಗಲ್ಲ. ಮಳೆ ನಿಂತ ಮೇಲೆ ಒಂದು ವ್ಯೂ ಕಂಡೇ ಕಾಣುತ್ತೆ, ವೇಟ್ ಮಾಡ್ತೀವಿ. ಮಳೆ ನಿಂತೇ ನಿಲ್ಲುತ್ತೆ, ಇಲ್ಲೇ ವ್ಯೂ ನೋಡಿ ಹೋಗೋದು. ಅಲ್ಲಿ ತೋರಿಸ್ತೀವಿ. ನಾವು ಅಷ್ಟು ಕಷ್ಟಪಟ್ಟಿರೋದಕ್ಕೆ ವರ್ತ್ ಆಗಬೇಕಲ್ಲ. ಸೊ ನಾವು ಮಳೆ ನೀ ಬಂದಿರಲಿಲ್ಲ. ನೀರು ಕುಡಿಯಂಗಾಯ್ತು ಅವ್ರಿಗೆ. ಸೊ ನೋಡಿ ಇಲ್ಲಿ ನೋಡಿ ರೈನರ್ ಸಿಂಗ್ ಅದು ಮಾಡಿ ಕುಡಿತಾ ಇದ್ದಾರೆ. ಕುಡೀರಿ. ಏ ಇರ್ಲಿ ಫೋಟೋ. ನ್ಯಾಚುರಲ್ ಮಿಲ್ ನೋಡೋಲ್ಲ. ಹೌದಾ? ನೋಡಿ ನಮ್ಮ ಸಿಚುವೇಶನ್ ಹಿಂಗಾಗಿದೆ ಅಂದರೆ ಫುಲ್ಲು ಮಳೆ ಬರ್ತಾ ಇದೆ. ವ್ಯೂ ಕಾಣ್ತಾ ಇಲ್ಲ, ವ್ಯೂಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನೋಡೋಣ ವ್ಯೂ ಏನಾರ ಸಿಗ್ತಾ ಇದ್ರೆ ಪಕ್ಕ ತೋರಿಸ್ತೀನಿ. ಇಟ್ ಈಸ್ ಎ ಟ್ರಿಪ್. ಇಲ್ಲೇ ನೇತ್ರಾವತಿ ನದಿ ಹರಿತಾ ಇಲ್ಲೇ ಉಗಮ ಆಗಿದ್ದು. ಸೊ ಅದನ್ನು ವ್ಯೂ ತೋರಿಸ್ತೀನಿ. ಅವರು ನಮ್ಮ ಗೈಡ್ ಹೇಳಿದ್ದಾರೆ ತೋರಿಸ್ತೀನಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಏನು ಗುರು ಇದು? ಗಾಳಿ ನೋಡಿದ್ವಿ, ಗಾಳಿ ಎವ್ರಿ ಗಾಳಿ ಆಗ್ತಾ ಇದೆ ಕಣ. ಮಳೆ ನಿಂತಿದೆ, ಗಾಳಿ ಫುಲ್ ಸ್ಪೀಡ್ ಬರ್ತಾ ಇದೆ. ಸಿಂಪಲ್ ಓಯ್ ಮ್ಯಾಲ ತೇಲಿಗಿದೆ ಕಣ ಹುಷಾರು. ಮಳೆ ನಿಂತಿದೆ, ವ್ಯೂ ಕಾಣುತ್ತೆ. ಈಗ ವ್ಯೂ ಕಾಣುತ್ತೆ.
ಅಲ್ಲ ನಮಗೆ 5 ಮಿನಿಟ್ಸ್ ಅಂತ ಹೇಳಿ ಮೋಟಿವೇಟ್ ಮಾಡಿ 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 ಕೊನೆಗೆ ಇಷ್ಟ ತನಕ ವಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ದೇವ್ರ ಅವರು ಹೇಳಿದ್ದಕ್ಕೆ ನಾವು ಇಷ್ಟು ದೂರ ಬಂದಂಗೆ ಹೌದಾ ಇಲ್ಲಾಂದ್ರೆ ಬರ್ತಿದ್ದಿಲ್ಲ ಅಲ್ಲ ನಾವು ಸಾಧ್ಯನೇ ಇಲ್ಲ ಔಟ್ ಆಫ್ 11 ಮೆಂಬರ್ಸ್ ಎಷ್ಟು ಜನ ಹೇಳಿ ಎಕ್ಸಾಕ್ಟ್ ನಾವೀಗ 7 ಮೆಂಬರ್ಸ್ ಅಷ್ಟೇ ಇದ್ದೀವಿ 7 ಮೆಂಬರ್ಸ್ ಅಷ್ಟೇ ಇದ್ದೀವಿ ಇದಕ್ಕೆ ಅನಿಸ್ತಾ ಇದೆ ಅದರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸಪೋರ್ಟ್ ಇರಲಿ ನೋಡಿ 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 ಇಲ್ಲಿಗೆ ನಮ್ಮ ಟ್ರೆಕ್ಕಿಂಗು ಎಂಡ್ ಮಾಡ್ತಾ ಇದ್ವಿ ಒಂದು ಬ್ಯೂಟಿಫುಲ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇಲ್ಲಿ ಟೇಕ್ ಕೇರ್ ಬೈ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಒಂದು ನಾಳೆ ಬಾಯ್ ಬಾಯ್ ಆಗ್ಬಿಡಿ ಚಾನಲ್ ಮೆಂಬರ್ಸ್ ಬಾಯ್ Bye.